ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಕಿತ್ತೂರಾಣಿ ಚೆನ್ನಮ್ಮ ಸಮಾಧಿ ಅಭಿವೃದ್ಧಿ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಜರುಗಿದೆ ಅಂತ ಆರೋಪಿಸಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದಲ್ಲಿ ಭಾರೀ ಪ್ರತಿಭಟನೆ ನಡೀತಾ ಇದೆ. ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಅಭಿಮಾನಿ ಬಳಗದವರು ಹಾಗೂ ಹೋರಾಟಗಾರರು ಸೇರಿ ಪ್ರತಿಭಟನೆ ಮಾಡಿ ಬೈಲಹೊಂಗಲ ಶಾಸಕ ಮಹಾಂತೇಶ ಕೌಜಲಿಗೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದಿಂದ ಸುಮಾರು 5 ಕೋಟಿ ರೂಪಾಯಿ ಅನುದಾನದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಸಮಾಧಿ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗಿತ್ತು. ಆದರೆ ಈ ಕಾಮಗಾರಿಯಲ್ಲಿ ಅನುದಾನ ದುರುಪಯೋಗವಾಗಿದೆ ಅಂತ ಆರೋಪಿಸಿ ಸಂಪೂರ್ಣ ತನಿಖೆ ಮಾಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹ ಮಾಡಿದ್ದಾರೆ. ಮಾಜಿ ಶಾಸಕ ವಿಶ್ವನಾಥ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಹಲವರು ಭಾಗವಹಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಇದೇ ವೇಳೆ ಸಮಾಧಿಯನ್ನ ಅದ್ದೂರಿಯಾಗಿ ಉದ್ಘಾಟನೆ ಮಾಡಬೇಕಾಗಿದ್ದ ಸರ್ಕಾರ ಸಚಿವ ದಿನೇಶ್ ಗುಂಡೂರಾವ್ ಅವರು ಬೇರೆ ಕಾಮಗಾರಿ ಉದ್ಘಾಟನೆಗೆ ಬಂದಾಗ ತರಾತುರಿಯಲ್ಲಿ ಸಮಾಧಿ ಉದ್ಘಾಟನೆ ಮಾಡಿರುವುದನ್ನ ಹೋರಾಟಗಾರರು ಖಂಡಿಸಿದ್ದಾರೆ. ಉದ್ಘಾಟನೆ ವೇಳೆ ಪ್ರೋಟೋಕಾಲ್ ಉಲ್ಲಂಘನೆಯೂ ಕೂಡ ಜರುಗಿದೆ ಅಂತ ಅವರು ಆರೋಪಿಸಿದ್ರು. ಪ್ರತಿಭಟನೆ ವೇಳೆ ಬೈಲಹೊಂಗಲ ಪಟ್ಟಣದ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಸಮಾಧಿ ಅಭಿವೃದ್ಧಿ ಹೆಸರಲ್ಲಿ ಕೋಟಿ ರೂಪಾಯಿ ದುರುಪಯೋಗವಾಗಿದೆ ಅಂತ ಶಾಸಕರ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಬಜೆಟ್ ಅಧಿವೇಶನ ಮುಗಿಯೋದ್ರ ಮೊದಲು ಭವ್ಯ ಕಾರ್ಯಕ್ರಮದ ಮೂಲಕ ಸಮಾಧಿಯನ್ನ ಅಧಿಕೃತವಾಗಿ ಉದ್ಘಾಟನೆ ಮಾಡಬೇಕು. ಹಾಗಿಲ್ಲದಿದ್ರೆ ಬಜೆಟ್ ಅಧಿವೇಶನ ಮುಗಿಯೋ ತನಕ ನಿರಂತರವಾಗಿ ಹೋರಾಟ ಮಾಡುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಇವತ್ತಿನ ದಿನ ನಮ್ಮನ್ನು ಆಳುವಂತ ಏನು ಶಾಸಕರಿದಾರ, ಸರ್ಕಾರ ಐತಿ, ನೀವೆಲ್ಲರೂ ಜನಕರು ನೋಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಶಾಸಕರಿದಾರೆ, ಮುಂದಿನ ದಿನಗಳ ಇದೇ ಶಾಸಕರನ್ನ ಮಾಜಿ ಮಾಡುವುದು ಇದೇ ಜನ ಅಂತ ಹೇಳಕ್ ನಾ ಬಯಸ್ತೇನೆ. ಇದೇ ಜನ ಶಾಸಕರು ಮಾಜಿ ಮಾಡ್ತಾರ. ಯಾಕಂತಂದ್ರೆ ಇವತ್ತು ಕಾನೂನಾತ್ಮಕವಾಗಿ ಎಲ್ಲರಿಗೂ ಗೌರವ ಕೊಡುವಂತ ಕೆಲಸ ಮಾಡ್ರಿ. ಚನ್ನಮ್ಮಗೊಂದು ರಾಯನಿಗೊಂದು ಮಾಡೋದು ಬೇಡ. ಇವತ್ತು ನೋಡ್ರಿ, ನೀವು ವೀರರಾಣಿ ಚನ್ನಮ್ಮಗೆ ಯಾವ ತರ ನೀವು ಮೋಸ ಮಾಡ್ತಾ ಇದ್ದೀರಿ, ಅದೇ ರೀತಿಯಾದಂತ ಸಂಗೊಳ್ಳಿ ರಾಯನಿಗೆ ಮೊನ್ನೆ ನೀವು ರಾಕ್ ಗಾರ್ಡನ್ ಮಾಡಿದ್ರೆ ನಾವು ಸಂತೋಷ ಪಡ್ತೇವೆ. ನಾವು ಆ ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ದೆವು. ಮಾನ್ಯ ಮುಖ್ಯಮಂತ್ರಿಗಳೇ ಬಂದ ಕಾಸು ರಾಕ್ ಗಾರ್ಡನ್ ಉದ್ಘಾಟನೆ ಮಾಡ್ತಾರ. ಇವತ್ತಿಲ್ಲಿ ಹಾದಿ ಬೀದಿಲಿ ಹೋಗುವಂತ ಒಬ್ಬ ಮಂತ್ರಿನ ಕರ್ಕೊಂಡ್ ಬಂದು ಈ ಚೆನ್ನಮ್ಮನ ಮೂರ್ತಿಯನ್ನ ನೀವು ಉದ್ಘಾಟನೆ ಮಾಡ್ತಾರೆ. ನಾಚಿಕ್ ಬರ್ಬೇಕ್ರಿ ಶಾಸಕರೇ, ನಿಮಗ ನಾಚಿಕ್ ಬರ್ಬೇಕು. ಮುಂದಿನ ದಿನಗಳಲ್ಲಿ ನೀವು ಇದೇ ತರ ಮಾಡೋದಾದ್ರೆ ಜನ ನಿಮಗೆ ಉತ್ತರ ಕೊಡುವಂತ ಕೆಲಸ ಮಾಡ್ತಾರೆ. ಯಾಕಂತಂದ್ರೆ ಇವತ್ತು ಚೆನ್ನಮ್ಮ ಇತಿಹಾಸಕ್ಕಾಗಿ ಹೋರಾಡಿದಾಳೆ. ಒಂದು ದೊಡ್ಡ ಸಮುದಾಯವನ್ನ ಇತ್ತಂತ ಚೆನ್ನಮ್ಮಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ಈ ಚೆನ್ನಮ್ಮಗೆ ಅನ್ಯಾಯ ಮಾಡಿದವ್ರು ಯಾರು ಉಳಿಗಲ್ಲ, ಬ್ರಿಟಿಷರೇ ಉಳಿದಿಲ್ಲ. ಬ್ರಿಟಿಷರ ಹಾಳಾಗಿ ಹೋಗಿದಂತ ಇತಿಹಾಸ ಈ ನಾಡಿನಲ್ಲಿ ಐತಿ. ಅಂತ ಒಂದು ದೇಶದಲ್ಲಿ ಮಣ್ಣಿನಲ್ಲಿ ಬದುಕ್ತಿರೋ ನಮಗೆ ಈ ಚೆನ್ನಮ್ಮಗೆ ಮೋಸ ಮಾಡಕ್ ಹೋಗ್ಬೇಡ್ರಿ. ಯಾರೇ ಇರಲಿ, ಇವತ್ತು ಯಾವುದೇ ಸರ್ಕಾರ ಇರಲಿ, ನಾವು ಯಾವ ರೀತಿ ನೀವು ಏನು ಸಂಗೊಳ್ಳಿ ರಾಯಣ್ಣನ ರಾಕ್ ಗಾರ್ಡನ್ ಅನ್ನ ಅಭಿವೃದ್ಧಿ ಮಾಡಿದಾರಲ್ಲ, ಯಾವ ತರ ಉದ್ಘಾಟನೆ ಮಾಡಿದಾರಲ್ಲ, ಅದೇ ರೀತಿ ಚೆನ್ನಮ್ಮನ ಒಂದು ಮೂರ್ತಿಯನ್ನ, ಚೆನ್ನಮ್ಮನ ಸಮಾಧಿಯನ್ನ ನೀವು ಉದ್ಘಾಟನೆ ಮಾಡ್ಬೇಕು. ಇದು ನಮ್ಮ ಬೇಡಿಕೆ. ಇದು ಬೈಲಹೊಂಗಲ ತಾಲೂಕಿನ ಜನರ ಬೇಡಿಕೆ. ಈ ಬೇಡಿಕೆಯನ್ನ ನಮ್ಮ ಹೊಟ್ಟೆಯಾಗ ಕುದಿಯುವಂತ ಒಂದು ಕಿಚ್ಚನ್ನ ಇವತ್ತು ಬೈಲಹೊಂಗಲ ಬಂದ್ ಮಾಡಿ ತೋರಿಸ್ತಾ ಇದೆ. ನಿಮ್ಮ ಬೈಲಹೊಂಗಲ ಬಂದ್ ಮಾಡಿ, ಇದು ಸಾರ್ವಜನಿಕವಾಗಿ ಸ್ವಯಂ ಪ್ರೇರಿತವಾದಂತ ಬಂದು. ಯಾಕಂತಂದ್ರೆ ಇವತ್ತು ಒತ್ತಾಯ ಅಂತ. ಪ್ರತಿಭಟನೆಯಲ್ಲಿ ಶಂಕರ ಮಾಡ್ಲಾಗಿ, ಶಿವಾನಂದ ಕೋಲಾಕರ್ ಸೇರಿ ಅನೇಕ ಹೋರಾಟಗಾರರು ಉಪಸ್ಥಿತರಿದ್ದರು. ವೀರೇಶ್ ಬೆಣಚಿನ ಮರಡಿಮಠ, ಟಿವಿ20 ಕನ್ನಡ, ಬೈಲಹೊಂಗಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.